ಬಿದ್ದಿರ್ತಾವ. ನೀವು ಹೋಗ್ಬಿಡು ಸರ್. ಇಲ್ಲೊಂದು ಕೊಡ್ರಿ. ಇಲ್ಲ ಬರ್ರಿ ಬಂದ್ರಿ. ಒಳಗಿನ ಫೋಟೋ ಬರುತ್ತಲ್ಲ ಸರ್. ಸ್ಟಾರ್ಟ್ ಸರ್. ಅದಲ್ಲ ಸ್ಟಾರ್ಟ್ ಸರ್. ಇಂದು ನಮ್ಮ ಸಮಾಜದ ಹಿರಿಯ ಮುಖಂಡರು ಹಾಗೂ ಮಾಜಿ ಸಚಿವರು ಆದಂಥ ಶ್ರೀಮಂತ ಪಾಟೀಲ್, ಬೆಳಗಾಂ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಮಾಜಿ ಸಚಿವರಾದಂಥ ಶ್ರೀಮಂತ ಪಾಟೀಲ್ ಅವ್ರದ 70ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇಂದು ಅವರ ಅಭಿಮಾನಿಗಳು ಎಲ್ಲರೂ ಜೊತೆಗೂಡಿ, ಸಮಾಜದ ಮುಖಂಡರು ಜೊತೆಗೂಡಿ ಇವತ್ತು ಸಿಂಧನೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲ ಬಡ ರೋಗಿಗಳಿಗೆ ಶ್ರೀಮಂತ ಪಾಟೀಲ್ ಸಾಹೇಬರ ಫೌಂಡೇಶನ್ ವತಿಯಿಂದ ಹಾಗೂ ಅವರ ಅಭಿಮಾನಿ ಬಳಗದ ವತಿಯಿಂದ ಇಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲ ಹಾಲನ್ನು ವಿತರಣೆ ಮಾಡುತ್ತೇವೆ. ಒಬ್ಬ ಧೀಮಂತ ನಾಯಕ ಇನ್ನೂ ಅವರ ಅವಧಿಯಲ್ಲಿ ಹೆಚ್ಚಿನ ಸ್ಥಾನಕ್ಕೆ ಹೋಗಬೇಕಂತೇಳಿ ಇವತ್ತು ನಾವೆಲ್ಲ ಅಭಿಮಾನಿ ಬಳಗದಿಂದ ಹಾರೈಸುತ್ತೇವೆ. ಅದೇ ರೀತಿಯಾಗಿ ಬಡವರಿಗಾಗಿ 2018ರಿಂದ 23 ಅವಧಿಯಲ್ಲಿ ಶಾಸಕರಿದ್ದಂಥ ಟೈಮ್ನಲ್ಲಿ ಒಂದು ರೈತರಿಗೆ ನೀರಿನ ಸಮಸ್ಯೆ ಆದಂಥ ಗಳಿಗೆಯಲ್ಲಿ ಸರ್ಕಾರದಲ್ಲಿ ಅನುಕೂಲಕ್ಕಾಗಲ್ಲ, ರೈತರು ಬೆಳೆಗಳು ನಷ್ಟ ಆಗ್ತಾ ಹೋಗ್ಬೋದೊಂದು ಸಮಯ ಕಂಡ ತಕ್ಷಣ ಸ್ವಂತವಾಗಿ 300 ಕೋಟಿ ರೂಪಾಯಿ 303 ಕೋಟಿ ರೂಪಾಯಿ ಕೊಟ್ಟು ರೈತರಿಗೆ ಕರೆಂಟು ವಿದ್ಯುತ್ತನ್ನು ಇಮಿಡಿಯೇಟ್ಲಿ ಆಗಿ ಮಾಡಿಕೊಟ್ಟಂಥ ಯಾರಾದರೂ ಧೀಮಂತ ನಾಯಕಿದ್ರೆ ಅದು ಶ್ರೀಮಂತ ಪಾಟೀಲ್ ಅಂತ ಹೇಳಕ್ಕೆ ನನಗೆ ಅಭಿಮಾನದಿಂದ ಹೇಳಕ್ಕೆ ಇಷ್ಟಪಡುತ್ತೇನೆ. ಅದಂಗಾಗಿ ಇವತ್ತು ನಮ್ಮ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕು ಪದಾಧಿಕಾರಿಗಳಿಂದ ಹಾಗೂ ಎಲ್ಲ ಅವರ ಅಭಿಮಾನಿ ಬಳಗದಿಂದ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಲು ಇಚ್ಛಿಸುತ್ತೇವೆ. ಸೆಕೆಂಡ್ ಅವ್ರ ಶುಭಾಶಯ ಬರೀ ಅವ್ರ ಹುಟ್ಟುಹಬ್ಬದ ಶುಭಾಶಯಗಳು. ಮಾಜಿ ಸಚಿವರಾದ ಶ್ರೀಮಂತ ಪಾಟೀಲ್ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮೊದಲನೇದಾಗಿ ಕರ್ನಾಟಕದಾದ್ಯಂತ ನಮ್ಮ ಮರಾಠ ಸಮಾಜದ ಎಲ್ಲ ಬಂಧು ಬಾಂಧವರು ಇಂದು ಅವರ ಹುಟ್ಟುಹಬ್ಬಕ್ಕೆ ಶುಭವನ್ನು ಕೋರ್ತಾರೆ. ಅದೇ ರೀತಿಯಾಗಿ ನಮ್ಮ ತಾಲೂಕು ಸಿಂಧನೂರು ತಾಲೂಕಿನಿಂದ ನಮ್ಮ ತಾಲೂಕು KKMP ವತಿಯಿಂದ ಕೂಡ ನಾವು ಶುಭವನ್ನು ಕೋರಿ ಅವರಿಗೆ ಒಳ್ಳೆಯದಾಗಲಿ, ಮುಂದೆ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರನ್ನ ದೇವರು ಚೆನ್ನಾಗಿ ಕಾಪಾಡಲಂತ ಹಾರೈಸ್ತೀವಿ.